ನಮಸ್ಕಾರ ಸ್ನೇಹಿತರೆ, ಗುರುಲಕ್ಷ್ಮಿ ಅವರಿಗೆ ಯುಗಾದಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್. ಏನಪ್ಪ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನಂದರೆ 27ನೇ ಕಂತಿನ ಹಣದ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳಲ್ಲಿ ನಿನ್ನೆ ಹೇಳಿಕೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಏನಪ್ಪ ಅಂದರೆ ಖಂಡಿತವಾಗಲೂ ಯಾವತ್ತು ಬಿಡುಗಡೆ ಆಗುತ್ತೆ ಅಂತ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೇವೆ ಸ್ನೇಹಿತರೆ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಲೈಕ್ ಕೊಟ್ಬಿಟ್ಟು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಗುರುಲಕ್ಷ್ಮಿ ಅಪ್ಡೇಟ್ಗಳಿಗಾಗಿ ನೀವು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ ಸ್ನೇಹಿತರೆ. 26ನೇ ಕಂತಿನ ಹಣ ಈಗಾಗಲೇ 85% ಜನರಿಗೆ ಬಂದಿದೆ. ಇನ್ನು 10ರಿಂದ 15% ಜನರಿಗೆ ಬರಬೇಕು. ನೋಡಿ, ಯಾರಿಗೆಲ್ಲ ಇನ್ನೂ ಬಂದಿಲ್ಲ, ಖಂಡಿತ 3ನೇ ಹಂತದಲ್ಲಿ ಕೂಡ ಬಿಡುಗಡೆ ಶುರುವಾಗಿದೆ. ಯಾರಿಗೆಲ್ಲ ಬಂದಿಲ್ಲ, ನಿಮಗೆ ಖಂಡಿತ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬರುತ್ತೆ. ಒಂದು ವೇಳೆ ಏನಾದರೂ ಬಂದಿಲ್ಲ ಅಂದರೆ ನಿಮಗೆ 27ನೇ ಕಂತಿನ ಹಣದ ಜೊತೆನೇ ಈ 2,000 ರೂಪಾಯಿ ಅಂದರೆ ಪ್ಲಸ್ ಆ 2,000 ರೂಪಾಯಿ, ಒಟ್ಟು 4,000 ರೂಪಾಯಿ ಬರುತ್ತೆ ಸ್ನೇಹಿತರೆ. ಅದು ಬಿಟ್ಟು ತಲೆ ಕೆಡಿಸಿಕೊಂಡು ನೀವು KYC ಮಾಡಿಸೋಕ್ಕೆ ಹೋಗಬೇಡಿ. ಯಾಕಂದರೆ KYC ಯಾರು ಮಾಡಿಸಬೇಕಂದ್ರೆ ಸತತ 4-5 ತಿಂಗಳು ಅಥವಾ 6 ತಿಂಗಳು ಯಾರಿಗೆಲ್ಲ ಬಂದಿಲ್ಲ ಅವರು ಒಂದು ಸಾರಿ ಹೋಗಿ ನಿಮ್ಮ ಪೋಸ್ಟ್ ಆಫೀಸಲ್ಲಿ ಆದರೂ ಸರಿ, ಮತ್ತು ಬ್ಯಾಂಕಲ್ಲಿ ಕೂಡ ಒಂದು ಸಾರಿ ಅಕೌಂಟನ್ನು ಅಂದರೆ ಸ್ಟೇಟ್ಮೆಂಟನ್ನು ಚೆಕ್ ಮಾಡಿ, ಅಂದರೆ ಸ್ಟೇಟಸ್ನ ನೋಡಿ ಸ್ನೇಹಿತರೆ. ಪೋಸ್ಟ್ ಆಫೀಸಲ್ಲಿ ಖಂಡಿತವಾಗಲೂ KYC ಮಾಡಿ ಕೊಡ್ತಾರೆ, ಅಂದರೆ ಅಪ್ಡೇಟ್ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಖಂಡಿತವಾಗಲೂ ಯಾರಿಗೆಲ್ಲ ಬಂದಿಲ್ಲ ಅವರು ಚೆಕ್ ಮಾಡಿಸಿಕೊಳ್ಳಿ. ಬಂದಿರೋರು ಆರಾಮಾಗಿರಿ. ಖಂಡಿತವಾಗಲೂ ಬಿಡುಗಡೆ ಅಂದರೆ ನಿಮಗೆ ಖಾತೆಗೆ 2,000 ರೂಪಾಯಿ ಬರುತ್ತೆ ಸ್ನೇಹಿತರೆ. ಈಗ ಫೆಬ್ರವರಿ ಮತ್ತು ಮಾರ್ಚ್ ಅಂದರೆ ಹೋದ ವರ್ಷದ್ದು 2025ರ ಫೆಬ್ರವರಿ ಮಾರ್ಚ್ 2ನೇ ತಿಂಗಳ ಹಣ ಈಗ ಡಿಸೆಂಬರ್, ಜನವರಿ ಮತ್ತು ಫೆಬ್ರವರಿ ಒಟ್ಟು 5 ತಿಂಗಳ ಕಂತಿನ ಹಣ ರೂಪಾಯಿ ಸರ್ಕಾರ ಈ ತಿಂಗಳು ಮಾರ್ಚ್ ಒಳಗಡೆ ಖಂಡಿತವಾಗಲೂ ಕೊಡಬೇಕು ಸ್ನೇಹಿತರೆ. ಸ್ಟಾರ್ಟ್ ಆಗಸ್ಟಲ್ಲಿ ಇದೇ ತಿಂಗಳು ಮುಗಿಯೋಷ್ಟರಲ್ಲಿ ಏನಂದರೆ ಖಂಡಿತವಾಗಲೂ ಕೊಡಬೇಕು. ಯಾಕಂದರೆ ನೋಡಿ, 2025, 2026 ಅಂದರೆ ಆ ಸಾಲಿನಲ್ಲಿ ಏನು ಬಜೆಟ್ ಇದೆ ಅದರಲ್ಲಿ 56,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಅಂತ ಎತ್ತಿಟ್ಟಿದ್ದಾರೆ. ಆ ಹಣದ ನಿಮಗೆ ಈ 2026-27 ಬಜೆಟ್ ಜೊತೆ ಸ್ನೇಹಿತರೆ, 2026-27 ಬಜೆಟ್ ಒಳಗಡೆ ನೋಡಿ ಇನ್ನೂ 5 ತಿಂಗಳ ಬಜೆಟ್ ಸೇರಿಸೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ನೋಡಿ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಹೇಳಿಕೆ ನೀಡಿದ್ದಾರೆ ಅಂದರೆ ನೋಡಿ, ಹಣಕಾಸು ಸಚಿವರು CM ಸಿದ್ದರಾಮಯ್ಯನವರು ಆಗಿರೋದರಿಂದ ಅವರು ಯಾವಾಗ ನಮ್ಮ ಇಲಾಖೆಗೆ ಗೃಹಲಕ್ಷ್ಮಿಯ ದುಡ್ಡು ಬಿಡುಗಡೆ ಮಾಡ್ತಾರೋ ಆಗ ನಾವು ಗೃಹಲಕ್ಷ್ಮಿ ಅವರಿಗೆ ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ಮತ್ತು ಅವರು ಏನಂದರೆ ಸ್ನೇಹಿತರೆ, ಇದೇ ಮಾತನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರು ಹೇಳಿರೋದು ಸ್ನೇಹಿತರೆ. ಯಾರಾದರೂ ಕೂಡ ಗೃಹಲಕ್ಷ್ಮಿಯ 27ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದರೆ ಖಂಡಿತ ನಂಬಲಿಕ್ಕೆ ಹೋಗಬೇಡಿ. ಯಾಕಂದರೆ ಈ ಕ್ಷಣದವರೆಗೂ ಯಾವುದೇ ರೀತಿಯ ಸರ್ಕಾರದಿಂದ 27ನೇ ಕಂತಿನ ಕಂತಾದರೂ ಸರಿ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕಂತಾದರೂ ಸರಿ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ನಾವು ಹೊಸ ವಿಡಿಯೋ ಹಾಕಿದರೆ ನಿಮಗೆ ತಕ್ಷಣ ತಲುಪುತ್ತೆ ಸ್ನೇಹಿತರೆ. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಅಂದರೆ KYC ಯಾರು ಮಾಡಿಸೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾಕಂದರೆ ನಿಮ್ಮದು ಬರುತ್ತೆ ಸ್ನೇಹಿತರೆ. ಯಾಕಂದರೆ 4 ತಿಂಗಳು 5 ತಿಂಗಳ ಬಂದಿಲ್ಲ ಅಂದರೆ ಮಾತ್ರ KYCಯನ್ನು ಮಾಡಿಸಿ ಸ್ನೇಹಿತರೆ. ಮತ್ತು ಹೀಗೆ 1 ತಿಂಗಳು 2 ತಿಂಗಳು ಬಂದಿಲ್ಲ ಅಂದರೆ ಮಾಡ್ಸೋಕ್ಕೆ ಹೋಗಬೇಡಿ. ಇನ್ನೇನು ಬರುತ್ತೆ ಈ ತಿಂಗಳಲ್ಲಿ ಸ್ನೇಹಿತರೆ. ಮತ್ತು ಏನಾದರೂ ಮತ್ತು ಯಾವಾಗ ಬಿಡುತ್ತಾರೆ ಅಂತ ಮತ್ತೇನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಪಕ್ಕದಲ್ಲಿ ಬೆಲ್ ಐಕನ್ ಏನಿದೆ, ಬೆಲ್ಲನ್ನು ಒತ್ತಿ ಇಟ್ಕೊಳ್ಳಿ. ಥ್ಯಾಂಕ್ ಯು.